ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ನಾನು ಬನ್ಸ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಸುಲಭ, ಹೆಲ್ದಿಯಾಗಿ ನೀವು ಮನೆಯಲ್ಲೇ ಫ್ರೆಶ್ ಆಗಿರೋಂತಹ ಎಣ್ಣೆನ ಬಳಸಿಬಿಟ್ಟು ಇದನ್ನು ಮಾಡ್ಕೋಬೋದು. ತುಂಬಾ ಸುಲಭ ಇದೆ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ಇಲ್ಲಿ 1.5 ಕಪ್ಪಾಗಷ್ಟು ಮೈದಾ ತೊಗೊಂಡಿದ್ದೀನಿ. ಆಮೇಲೆ 1/4 ಕಪ್ಪಷ್ಟು ಕರ್ಡ್ ತೊಗೊಂಡಿದ್ದೀನಿ, 2 ಬಾಳೆಹಣ್ಣು, ಆಮೇಲೆ ಸ್ವಲ್ಪ ಜೀರಿಗೆ, ಉಪ್ಪು, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಆಮೇಲೆ ಸೋಡಾ. ಇಷ್ಟೇ. ಮೊದಲಿಗೆ ನೀವು ಬಾಳೆಹಣ್ಣು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಬಾಳೆಹಣ್ಣು, ಸಕ್ಕರೆ ಇದೆರಡನ್ನು ಹಾಕಿಬಿಟ್ಟು ಫಸ್ಟಿಗೆ ಚೆನ್ನಾಗಿ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಯಾವುದೇ ಥರ ಬಾಳೆಹಣ್ಣು ತುಂಡು ಅದರಲ್ಲಿ ಇರಬಾರ್ದು. ಇದು ಪೇಸ್ಟ್ ಥರ ನಿಮಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೀವು. ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಸೋಡಾ, ಉಪ್ಪು, ಆಮೇಲೆ ಜೀರಿಗೆನ ಹಾಕ್ಕೊಳ್ಬೇಕು. ಹಾಕಿಬಿಟ್ಟು ಇದಕ್ಕೆ ನಾನು ಇವಾಗ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಕರ್ಡ್, ಮೈದಾ ಎಲ್ಲವನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು. ಯಾವುದೇ ಥರದ ನೀರನ್ನು ಬಳಸಬೇಡಿ. ಮೊಸರು ಹಾಕಿರೋದ್ರಿಂದ ಅದೇ ಸಾಕಾಗುತ್ತೆ. ಆಮೇಲೆ ನಾವು ಬಾಳೆಹಣ್ಣೇನು ಪೇಸ್ಟ್ ಮಾಡಿರ್ತೀವಲ್ವ ಅದೇ ಸಾಕಾಗುತ್ತೆ ಇಷ್ಟು ಕ್ವಾಂಟಿಟಿಗೆ. ಸೊ ಅದೆಲ್ಲ ಹಾಕಿಬಿಟ್ಟು ಇದನ್ನು ನೀವು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಥರ ಗಂಟೆಲ್ಲ ಇರಬಾರ್ದು. ನೀಟಾಗಿ ಇದನ್ನು ನೀವು ಮಿಕ್ಸ್ ಮಾಡಿಕೊಳ್ಬೇಕು. ಈ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಇದು ನೀರಾಗೇ ಇರುತ್ತೆ, ತುಂಬ ಗಟ್ಟಿ ಇರಬಾರ್ದು. ಇದಕ್ಕೆ ಮೇಲೆ ಸ್ವಲ್ಪ 1-2 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು 5 to 6 hours, ಅದಕ್ಕಿಂತ ಜಾಸ್ತಿ ಇಟ್ಟರೂ ಒಳ್ಳೆಯದು. ಒಂದು 8 hours ಓವರ್ನೈಟ್ ನೀವು ಇಟ್ರೂ ಚೆನ್ನಾಗಿರುತ್ತೆ. ಈ ಥರ ಇಡ್ಬೋದು. ಅದು ಸ್ವಲ್ಪ ಸೈಜ್ ಜಾಸ್ತಿ ಆಗುತ್ತೆ ನಾವು ಸೋಡಾ ಎಲ್ಲ ಹಾಕಿರೋದ್ರಿಂದ. ಒಂದು 6 hours ಆದಮೇಲೆ, ಸೊ ಇದೆಲ್ಲ ಆದಮೇಲೆ ನಾವು ಇದನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು. ಇದು ಎಷ್ಟು ನಾವು ಚೆನ್ನಾಗಿ ನಾದ್ಕೊಳ್ತೇವೆ ಅಷ್ಟು ಚೆನ್ನಾಗಿ ಬನ್ಸ್ ಪಫಾಗಿ ಬರುತ್ತೆ ನಿಮಗೆ. ನೋಡಿ, ಚೆನ್ನಾಗಿ ಇನ್ನೊಂದು ಸರ್ತಿ ಇದನ್ನು ನಾದ್ಕೊಳ್ಬೇಕು. ಚೆನ್ನಾಗಿ ಇದನ್ನು ನಾದಿದ ಮೇಲೆ ಒಂದೇ ಸೈಜಿಗೆ ನಾವು ಬಾಲ್ಸನ್ನು ಮಾಡ್ಕೊಳ್ಬೇಕು. ನೀವು ಅದು ಕೈಯಲ್ಲಿ ತಮ್ಮಲ್ಲಿ ಈ ಥರ ಹಿಡಿದ್ರೆ ನಿಮಗೆ ಅದು ಒಂದೇ ಸೈಜಲ್ಲಿ ಸಿಗುತ್ತೆ ಹಿಟ್ಟು. ಈ ಥರ ನೀವು ಎಲ್ಲನೂ ಒಂದೇ ಸೈಜದು ಉಂಡೆನ ಮಾಡಿಕೊಂಡು ಇದನ್ನು ಇವಾಗ ನೀವು ಲಾಟ್ಸ್ಕೊಳ್ಬೇಕು. ಯಾವ ಥರ ನಾವು ಚಪಾತಿನ ಮಾಡ್ತೀವಿ ಅದೇ ಥರ, ಬಟ್ ಅಷ್ಟು ದೊಡ್ಡದು ಬೇಡ. ಒಂದು ಮೀಡಿಯಮ್ ಸೈಜಲ್ಲಿ ನೀವು ಇದನ್ನು ಶೇಪಿಗೆ ಲಟ್ಟಿಸ್ಕೊಳ್ಳಿ. ಈ ಥರ ಸ್ವಲ್ಪ ದಪ್ಪನೇ ಇರಬೇಕು, ತಿಕ್ಕಾಗಿರಬೇಕು. ಆವಾಗ ಒಳಗಡೆ ನಿಮಗೆ ಬನ್ಸ್ ಒಳಗಡೆ ಯಾವ ಥರ ಪಫ್ ಥರ ಸಿಗುತ್ತಲ್ಲ ಹೋಟ್ಲಲ್ಲಿ ಅದೇ ಥರ ಇರುತ್ತೆ. ಸೊ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ, ತುಂಬ ತೆಳು ಆಗುತ್ತೆ. ಆಮೇಲೆ ಒಳಗಡೆ ಏನು ಫಿಲ್ಲಿಂಗ್ಸ್ ಇರಲ್ಲ ಬನ್ಸಲ್ಲಿ. ಸೊ ಇಷ್ಟು ದಪ್ಪ ಮಾಡಿಕೊಂಡ್ರೆ ಸಾಕು. ಇವಾಗ ಎಲ್ಲದನ್ನು ಈ ಥರ ಲಟ್ಟಿಸ್ಕೊಂಡು ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಳಗಡೆ ಎಲ್ಲ ಚೆನ್ನಾಗಿ ಅದು ಬೇಯಬೇಕು. ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿ. ಸೈಡ್ ಕಾರ್ನರಲ್ಲೆಲ್ಲ ನೀವು ಈ ಥರ ಲೈಟ್ ಪ್ರೆಷರ್ ಹಾಕಿಬಿಟ್ಟು ಪ್ರೆಸ್ ಮಾಡಬೇಕು. ಆವಾಗ ಇದು ಉಬ್ಬಿ ಬರುತ್ತೆ. ಆ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಾಗ ಅದು ಉಬ್ತದೆ. ಮೇಲೆ ಉಬ್ಬಿದಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ಇದೇ ಥರ ಎರಡೂ ಸೈಡಲ್ಲೂ ನೀವು ಇದೇ ಥರ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ಈ ಥರ ನೆಕ್ಸ್ಟ್ ತಿರುವಿ ಹಾಕಿಬಿಟ್ಟು ಇನ್ನೊಂದು ಸೈಡೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ನಿಧಾನಕ್ಕೆ ಲೈಟ್ ಹ್ಯಾಂಡ್ಲಿ ನೀವು ಇದನ್ನು ಪ್ರೆಸ್ ಮಾಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇದು ಇವಾಗ ಆಗಿದೆ ನೋಡಿ. ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇಷ್ಟು ನೀವು ಇದನ್ನು ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ನಮ್ಮ ಬನ್ಸ್ ರೆಡಿ ಆಗಿದೆ. ಸೂಪರ್ ಟೇಸ್ಟಿಯಾಗಿ ಹೆಲ್ದಿಯಾಗಿ ನಾನು ತೆಂಗಿನೆಣ್ಣೆನ ಯೂಸ್ ಮಾಡಿದ್ದೇನೆ ಇಲ್ಲಿ. ಸೊ ಹೆಲ್ದಿಯಾಗಿ ಇರುತ್ತೆ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್.